ತಮ್ಮ ಅಧಿಕಾರಿಗಳ ಜೊತೆ ಇರುವಂಥ ನೇರ ಪ್ರಸಾರದ ದೃಶ್ಯಾವಳಿಗಳಿದು ಅವರ ನಿವಾಸದಲ್ಲಿ. ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ಎಸ್ ಪ್ಲೀಸ್. ಸೊ ಹಾಗಾಗಿ ಮೇಯ್ನ್ ಪ್ರಾಬ್ಲಮ್ ಏನಂದರೆ ಇವಾಗ 3,75,000 ಕೋಟಿ ಬಜೆಟನ್ನು ಕೊಡಬೇಕಂದ್ರೆ ಅಷ್ಟು ತೆರಿಗೆ ಸಂಗ್ರಹ ಖಂಡಿತ ಇರೋದಿಲ್ಲ. ಆದರೆ ಅದ್ರ ಜೊತೆ ಯಾಕೆ ಅಷ್ಟೆಲ್ಲ ಬೇಕಾಗುತ್ತೆ ನಾನು ಹೇಳಿದ್ದು ಗ್ಯಾರಂಟಿ ಸ್ಕೀಮ್ಸು, ವೆಲ್ಫೇರ್ ಸ್ಕೀಮ್ಸು ಬಹಳ ಮುಖ್ಯವಾಗಿ ಈ ಸಾರಿ ಏನು ಮಾಡಿದ್ರು ಇವರು ಆ ಬೆಳವಣಿಗೆಗೆ, ಅಭಿವೃದ್ಧಿಗೆ, ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಇವರು ಖರ್ಚು ಮಾಡಲಿಲ್ಲ ಈ ವರ್ಷ. ಯಾಕೆಂದರೆ ನಾವು ಗ್ಯಾರಂಟಿ ಅಂತ ಹೇಳ್ಕೊಂಡು ನಿಲ್ಲಿಸಿದ್ರು. ದೇರ್ ಇಸ್ ನೋ ಡೆವಲಪ್ಮೆಂಟ್. ಆದರೆ ಆ ನೆಪ ಮುಂದೆ ಕೇಳೋಕ್ಕಾಗಲ್ಲ. ಸೊ ಅದಕ್ಕೆ ಖರ್ಚು ಮಾಡಬೇಕು. ಆಮೇಲೆ ಇದು ಪರಿಹಾರ ಕೊಡಬೇಕಾಗಿತ್ತು ರೈತರಿಗೆ. ಇದುವರೆಗೂ ಬರೀ ಒಬ್ಬೊಬ್ಬ ರೈತರಿಗೆ 2,000 ಅಷ್ಟೇ ಕೊಟ್ಟಿದ್ದು. ಈಗ NDRF ನಾರ್ಮ್ ಪ್ರಕಾರ 1 ಹೆಕ್ಟರ್ಗೆ 8,000 ಖುಷ್ಕಿ ಭೂಮಿ ಕೊಡಬೇಕು. ಆಮೇಲೆ ಇರಿಗೇಟೆಡ್ ಲ್ಯಾಂಡ್ಗೆ 17,000 ಕೊಡಬೇಕು. ಹಾಗಾಗಿ ಅವ್ರೇನು ಮಾಡ್ತಾರೆ, ಈಗ ಅವರಿಗೆ ದುಡ್ಡು ಬೇಕೇ ಬೇಕು. ಅದಕ್ಕೇನು ಮಾಡ್ತಾರೆ, ತೆರಿಗೆ ಸಂಗ್ರಹ ಕಮ್ಮಿ ಇದ್ದರೆ ಎಲ್ಲೋಗ್ತಾರೆ, ಸಾಲಕ್ಕೆ ಇವಾಗ ಏನು ಮಾಡಿದ್ರು, ಈ ವರ್ಷ 85,818 ಕೋಟಿ ಸಾಲ ತಗೋಬೇಕು ಅಂತ ಪ್ರಪೋಸ್ ಮಾಡಿದರು. ಆದರೆ ಇದುವರೆಗೂ ತಗೊಂಡಿರೋದು ಅವರು ಬರೀ 44,000 ಕೋಟಿ ಮಾತ್ರ. ಯಾಕೆ? ವೆಚ್ಚನೇ ಮಾಡಿಲ್ಲ, ಅಂದರೆ ಸ್ಪೆಂಡೇ ಮಾಡಿಲ್ಲ. ಈ ಸರಿ ಹಾಗಾಗಲ್ಲ. ಇವರು ಹೆಚ್ಚು ಸಾಲ ತಗೋಬೇಕಾಗುತ್ತೆ. ಹೆಚ್ಚು ಸಾಲ ಹೇಗೆ ತಗೋತಾರೆ ಅಂದರೆ ಒಂದು ನಾರ್ಮ್ ಇದೆ, FRBM ನಾರ್ಮ್ ಅಂತ, ಅಂದರೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ನಾರ್ಮ್ ಅಂತ. ಅದ್ರ ಪ್ರಕಾರ ನಿಮ್ಮ GSDP ಅಂತ ಇದೆಯಲ್ಲ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನಿದೆ, ಅದರ 25% ನಿಮ್ಮ ಸಾಲದ ಹೊರೆ ಇರಬಹುದು. ಈಗ ನಮ್ಮ ರಾಜ್ಯದ ಸಾಲದ ಹೊರೆ ಎಷ್ಟು? 5,75,000 ಕೋಟಿ. 5,75,000 ಕೋಟಿ ಇರುವಾಗ ನಮ್ಮ GSDP ಎಷ್ಟಿದೆ? ಈ ವರ್ಷದ ಬಿಗಿನಿಂಗ್ನಲ್ಲಿ 25,40,000 ಕೋಟಿ ಇತ್ತು. 25.4 lakh crore ಇತ್ತು. ಈಗ 29 ಲಕ್ಷ ಕೋಟಿಗೆ ಇದು ಏರಿದೆ. ಅಂದರೆ ಸುಮಾರು 30 ಲಕ್ಷ ಕೋಟಿ. ಅಂದರೆ ನಮ್ಮ ಸ್ಟೇಟು ಜನ ಎಷ್ಟು ಕಷ್ಟಪಟ್ಟು ತೆರಿಗೆ ಕಟ್ಟಿದ್ದಾರೆ ಅಂತಂದರೆ ದಿಸ್ ಈಸ್ ದಿ ರಿಚೆಸ್ಟ್ ಸ್ಟೇಟ್ ನಾವು. ಈಗ ಬರಗಾಲ ಇದ್ರೂ ಕೂಡ ಅದಕ್ಕೆ ನ್ಯಾಯ ಸಿಕ್ಕಿಲ್ಲ ಅನ್ನುವುದ ಬೇರೆ. ಈಗ 30 ಲಕ್ಷ ಕೋಟಿ ಇರೋದ್ರಿಂದ ಅದು 30 ಲಕ್ಷ ಕೋಟಿನಲ್ಲಿ 25% ಎಷ್ಟು? 7 ಲಕ್ಷ ಕೋಟಿ. 7 ಲಕ್ಷ ಕೋಟಿವರೆಗೂ ಸಿದ್ದರಾಮಯ್ಯ ಅವರಿಗೆ ಸಾಲ ತಗೊಳ್ಳೋದಕ್ಕೆ ಲೈಸೆನ್ಸ್ ಇದೆ. ಅಂದರೆ ಈಗ 5,75,000 ಕೋಟಿ ಇದೆ. ಅದರಲ್ಲಿ 7 ಲಕ್ಷ ಆದರೆ ಇನ್ನೂ ಇವರು 1,25,000 ಕೋಟಿ ತಗೊಳ್ಳೋದಕ್ಕೆ ಲೈಸೆನ್ಸ್ ಇದೆ. ಬಟ್ ಆಲ್ರೆಡಿ ಅವರು 2,45,000 ಕೋಟಿ ಆಗಿದ್ದಕ್ಕೇನೆ ಹಿಂದಿನ ಸರ್ಕಾರವನ್ನು ದೂರ್ತಾ ಇದ್ದಾರೆ. ಆದರೆ ಇವರು ಜಸ್ಟಿಫಿಕೇಶನ್ ಕೊಡ್ತಾರೆ, ನಾವು ಗ್ಯಾರಂಟಿ ಸ್ಕೀಮ್ಸ್ ತರ್ತಾ ಇದ್ದೀವಿ, ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ. ಆದರೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವರಿಗೆ 1,25,000 ಕೋಟಿ ಸಾಲ ಮಾಡೋದಕ್ಕೆ ಲೈಸೆನ್ಸ್ ಇದ್ರೂ ಅರೌಂಡ್ ಈ ಮೇ ಗೋ ಅಪ್ ಟು 1 lakh or 1.05 lakh crore ಸಾಲ ತಗೊಂಡು ಪವಿತ್ರ ಮೇಡಮ್ ಹೆಂಗಾಗುತ್ತೆ ಅಂದ್ರೆ ಬಜೆಟ್ ಒಂದೇ ಒಂದು ಮಾತು. ಹಾಗಾಗಿ ಏನಾಗುತ್ತೆ, ನಮ್ಮ ಮೇಲೆ ಬಡ್ಡಿಯ ಹೊರೆ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಇವಾಗ ಈ ವರ್ಷ 33,000 ಕೋಟಿ ಬಡ್ಡಿ ಕಟ್ಟಿದ್ದೀವಿ. ಮುಂದಿನ ವರ್ಷ 44,000 ಅಡ್ಜಸ್ಟ್ ಮಾಡಿ ಬಡ್ಡಿಗೆ ಬಡ್ಜೆಟ್ ಮಾಡೋದು ಬಿಟ್ರೆ ಅವ್ರ ಹತ್ರ ಹಣ ಇಲ್ಲ ಮತ್ತು ಮನಸ್ಸಿಲ್ಲ, ಕೊಡೋ ಮನಸ್ಸನೂ ಇಲ್ಲ. ರೈತರಿಗಾಗಲಿ ಬಡವರಿಗಾಗಲಿ ಕೊಡೋ ಎಲ್ಲ ಬಡವರ ಯೋಜನೆಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅದ್ರ ಜೊತೆಗೆ SC/ST ಫಂಡ್ ಏನಿತ್ತು 34,000 ಕೋಟಿ, ಅದರಲ್ಲಿ 11,000 ತೆಗೆದುಬಿಟ್ಟು ಬೇರೆ ಅದಕ್ಕೆ ಯೂಸ್ ಮಾಡಿದ್ದಾರೆ. ಅಂದರೆ ಈ ದುಡ್ಡಿಲ್ಲ ಅನ್ನೋದಕ್ಕಿದೆ, ಇದಕ್ಕಿಂತ ಎಕ್ಸಾಂಪಲ್ ಇಲ್ಲ ಅನ್ಸುತ್ತೆ. ಇಷ್ಟೆಲ್ಲ ಕೊರತೆಗಳನ್ನ ಇಟ್ಕೊಂಡು ಕೂಡ ಯಾವ ರೀತಿ CM ನಿಭಾಯಿಸ್ತಾರೆ ಇದನ್ನ ಅಂತ ಸರ್? ನನ್ಗೆ ಈ ಸರಿ ಸಿದ್ದರಾಮಯ್ಯನವರ ಬಜೆಟು ಫೇಲ್ಯೂರ್ ಬಜೆಟು, ಬೋಗಸ್ ಬಜೆಟ್. ನಿಮ್ಮ ಕಡೆಯಿಂದ ಏನು ಸಜೆಷನ್ ಸರ್? ಅವ್ರಿಗೇನು ಸಜೆಷನ್, ಅವ್ರು ಕೇಳೋ ಮನಸ್ಥಿತಿಯಲ್ಲಿಲ್ಲ. ಅಹಂಕಾರ ದುರಹಂಕಾರದಿಂದ ಮೆರಿತಾ ಇದ್ದಾರೆ. ಜನನೇ ಪಾಠ ಕಲಿಸ್ಬೇಕು ಅವ್ರಿಗೆ. ಇದಿಷ್ಟು ವಿರೋಧ ಪಕ್ಷದ ನಾಯಕರಾದಂಥ ಆರೋಷಕ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರೋಧ ಪಕ್ಷದ ಸ್ಥಾನದಲ್ಲಿರೋರು ಆಬ್ವಿಯಸ್ಲಿ ಒಂದಷ್ಟು ಟೀಕೆ ಟಿಪ್ಪಣಿ ಮಾಡಲೇಬೇಕು, ಮಾಡಿದ್ದಾರೆ. ಪವಿತ್ರ ಮೇಡಮ್ ಕೇಳ್ತಿದೆ, ಈಗಷ್ಟೇ ಶಿವಶಂಕರ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದು ಕೇಳಿಸ್ಕೊಂಡ್ವಿ. ಈಗ ಸಾಮಾನ್ಯ ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಬಜೆಟ್ ಗಾತ್ರ ದೊಡ್ಡದಾಗಿದ್ದು ಒಂದ್ ಕಡೆ ಗ್ಯಾರಂಟಿಗಳಿಗೆ ಜಾಸ್ತಿ ಹೋಗುತ್ತೆ, ಸಾಲ ಮತ್ತಷ್ಟು ಜಾಸ್ತಿ ಆಗುತ್ತೆ, ಇಷ್ಟೇನ ಆಗೋದು ಅಂತ. ಯೂಶಲಿ ಏನಾಗುತ್ತೆ, ನಮ್ಮಲ್ಲಿ 2 ರೀತಿಯ ಎಕ್ಸ್ಪೆಂಡಿಚರ್ನ ಹೇಳ್ತೇವೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಮತ್ತೊಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಹೇಳಿದ್ರೆ ಯಾವುದೇ ಸರ್ಕಾರ ಆಗಲಿ, ಇವಾಗಿನ ಸರ್ಕಾರ ಅಥವಾ ಇವತ್ತು ಬಡ್ಜೆಟ್ ಮಂಡನೆಯಲ್ಲೂ ಕೂಡ ಏನು ಗ್ಯಾರಂಟಿ ಯೋಜನೆಗಳಿರುತ್ತೆ, ದಿನನಿತ್ಯ ಆರ್ಥಿಕ ಚಟುವಟಿಕೆಗಳೇನಿರುತ್ತೆ, ಅದಕ್ಕೆಲ್ಲ ಬರೆಸುವಂಥದ್ದೇ ರೆವಿನ್ಯೂ ಎಕ್ಸ್ಪೆಂಡಿಚರ್ನಲ್ಲಿ. ಲಾಂಗ್ ಟರ್ಮ್ ಅಸೆಟ್ ಕ್ರಿಯೇಷನ್ ಅಥವಾ ದೀರ್ಘಾವಧಿಯಲ್ಲಿ ಏನಾದರೂ ಅಸೆಟ್ಸ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಪ್ ಮಾಡಬೇಕು ಅಂದಾಗ ಅದನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ ನೋಡ್ತೇವೆ.
ಬಟ್ ಈಗ ಏನಾಗಿದೆ, ಈಗ ಸರ್ ಹೇಳ್ತಾ ಇದ್ರಲ್ಲ, ಅವರಿಗೆ ಒಂದು ಆ ಅಂಶಗಳಿಗೆ ಪುಷ್ಟಿ ಕೊಡೋ ರೀತಿಯಲ್ಲಿ ಹೇಳೋದಾದರೆ 25.4 ಲಕ್ಷ ಕೋಟಿಯಷ್ಟು ನಮ್ಮ SDGP ಸ್ಟೇಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಇತ್ತು. ಇವಾಗ ಅಂದರೆ ಒಂದು ವರ್ಷದಲ್ಲಿ ಅಥವಾ 10 ತಿಂಗಳಿನಲ್ಲಿ ನೋಡೋದಾದರೆ ಸರಿಸುಮಾರಾಗಿ 4 ಲಕ್ಷ ಕೋಟಿ ಹೆಚ್ಚಿಗೆ ಆಗಿದೆ. ಅಂದರೆ 30 ಲಕ್ಷ ಕೋಟಿ ರೂಪಾಯಿಗಳಿಗೆ ನಮ್ಮ ಸ್ಟೇಟ್ GDP ರೇಟ್ ಹೋಗಿದೆ, ಪ್ರಮಾಣ ಹೋಗಿದೆ, ರೇಟ್ ಅಲ್ಲ. ಹಾಗಾಗಿ ಇದರ ಒಂದು ಬಡ್ಜೆಟ್ ರೆಸ್ಪಾನ್ಸಿಬಿಲಿಟಿ ಫಿಸ್ಕಲ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ FRBM ಆ್ಯಕ್ಟ್ ಪ್ರಕಾರ ಯಾವುದೇ ನಮ್ಮ ಸ್ಟೇಟ್ ಏನು GDP ಇರುತ್ತೆ ಅದರ ಶೇಕಡವಾರು 25% ನಾವು ಸಾಲವನ್ನ ಮಾಡಲಿಕ್ಕೆ ಒಂದು ಸರ್ಕಾರಕ್ಕೆ ಅಥವಾ ಇದು ದಾಖಲೆ 15ನೇ ಆಯವ್ಯಯ ಮಂಡಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 10-15ಕ್ಕೆ ವಿಧಾನಸೌಧಕ್ಕೆ ಹೊರಟಿದ್ದಾರೆ. ಈಗಾಗಲೇ ತಮ್ಮ ಅಧಿಕೃತ ನಿವಾಸದಿಂದ ಕಾವೇರಿ ನಿವಾಸದಿಂದ ಹೊರಟಿದ್ದಾರೆ. ಸಿದ್ದರಾಮಯ್ಯನವರ 15ನೇ ಬಜೆಟ್, ದಾಖಲೆಯ 15ನೇ ಬಜೆಟ್ ಹಾಗಾಗಿ ಇದರ ಒಂದು ಸ್ಟೇಟ್ SDGP ಜಾಸ್ತಿ ಆಗ್ತಿದ್ದ ಹಾಗೆ ಒಂದು ಕಡೆ ಸಾಲ ಕೂಡ ಹೆಚ್ಚಿಗೆ ಆಗತ್ತೆ, ಮಾಡಬಹುದು. ಅಪ್ ಟು 25% ಇರುವಾಗ ನಾವು ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟನ್ನು 1ನೇ ತಾರೀಕು ನೋಡಿದ್ವಿ. ಅವರು ಕೂಡ ರಾಜ್ಯಗಳಿಗೆಲ್ಲ ಅನುದಾನ ಕೊಡೋ ರೀತಿಯಲ್ಲಿದ್ದಾಗ ಏನಾಗಿದೆ, ಅವರ ಫಿಸ್ಕಲ್ ಡಿಫಿಸಿಟ್ ಕೂಡ 5.6ರಿಂದ 5.1ಕ್ಕೆ ಇಳಿಸಿದ್ದಾರೆ. ಬಟ್ ಇಲ್ಲಿ ಯಾವತ್ತೂ ಕೂಡ ಸ್ಟೇಟ್ ಗೌರ್ಮೆಂಟ್ನ ಒಂದು ಫಿಸ್ಕಲ್ ಡಿಸಿಪ್ಲಿನನ್ನು ನಾವೇನು ನೋಡ್ಬೋದು ಅಂದರೆ ಶೇಕಡವಾರು 3ಅನ್ನು ದಾಟಿರೋದು ತೀರಾ ಕಡಿಮೆ. ಒಂದು ಬಾರಿ 3.2 ಇದ್ದದ್ದು ನೋಡಿದ್ವಿ 2-3 ವರ್ಷದ ಹಿಂದೆ. ಅದನ್ನು ಬಿಟ್ಟರೆ ಕಳೆದ ಬಾರಿ 2.8 ಇತ್ತು. ಅದರ ಹೋದ ವರ್ಷ ಬಡ್ಜೆಟ್ ಮಂಡನೆಯಲ್ಲೂ ಕೂಡ ಸಿದ್ದರಾಮಯ್ಯ ಸರ್ ಏನು ಬಡ್ಜೆಟ್ ಮಂಡನೆ ಮಾಡಿದ್ರು ಅದರಲ್ಲೂ ಫಿಸ್ಕಲ್ ಡೆಫಿಸಿಟ್ ರೇಟ್ ಶೇಕಡವಾರು 2.6ಕ್ಕೆ ಇಳಿಸಿರುವಂಥದ್ದು ವಿತ್ ಆಲ್ ಗಿವಿಂಗ್ ಗ್ಯಾರಂಟಿ ಪ್ರೋಗ್ರಾಮ್ಸ್. ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡಿದ್ದು ನಾವು ನೋಡಿದ್ದೇವೆ ರಾಜ್ಯ ಸರ್ಕಾರದ್ದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಈಗ ವೆಚ್ಚ ಒಂದು ಕಡೆ ಆಗ್ತಾ ಇದೆ, ಆದರೆ ಆ ವೆಚ್ಚ ವೆದರ್ ಇಟ್ ಇಸ್ ಫಾರ್ ಪ್ರೊಡಕ್ಟಿವ್ ಪರ್ಪಸ್ ಆರ್ ಫಾರ್ ಅನ್ಪ್ರೊಡಕ್ಟಿವ್ ಅಂತ ನೋಡಿದಾಗ ಇದೆಲ್ಲವೂ ಅನುತ್ಪಾದಕ ವೆಚ್ಚ ಏನಾದರೂ ಜಾಸ್ತಿ ಆದರೆ ಆಬ್ವಿಯಸ್ಲಿ ಇಲ್ಲಿ ಸಾಲ ಏನು ಮಾಡಿದ್ದಾರೆ ಆ ಸಾಲ ಮಾಡಲಿಕ್ಕೆ ನಮ್ಮ ರಾಜ್ಯಕ್ಕೆ ಅನುಕೂಲತೆ ಇರುತ್ತೆ ಸ್ಟೇಟ್ GDP ದರ ನೋಡಿದಾಗ. ಆದರೆ ಅದು ಉತ್ಪಾದಕತೆಗೆ ಹೋದಾಗ ಮಾತ್ರ ನಾವು ಎಲ್ಲೋ ಒಂದು ಇದು ಹೊರೆ ಆಗೋದಿಲ್ಲ ಅಂತ. ಬಟ್ ಈ ಗ್ಯಾರಂಟಿಗಳನ್ನು ನಾವು ಪೂರೈಸಲೇಬೇಕಾಗಿದೆ. ಅದರ ಜೊತೆ ಹೊಸ ಯೋಜನೆಗಳನ್ನು ತರಬೇಕು. ಆದರೆ ಕಳೆದ ಬಡ್ಜೆಟ್ನಲ್ಲಿ ಏನಾಗಿತ್ತು ಅಂದರೆ ಬರೀ 6 ಅಥವಾ 7 ತಿಂಗಳು 8 ತಿಂಗಳ ಕಾಲಕ್ಕೆ ಮಾತ್ರ ಯೋಜನೆಗಳಿಗೆ ಮೀಸಲಾಗಿ ಇಡಬೇಕಿತ್ತು. ಆಗಲೂ ಕೂಡ 52,000 ಕೋಟಿ ರೂಪಾಯಿಗಳನ್ನು 5 ಯೋಜನೆಗಳಿಗೆ ಮೀಸಲಾಗಿ ಇಟ್ಟು ಒಂದು 7-8 ತಿಂಗಳನ್ನ ಮುಗಿಸಿದ್ದಾಯಿತು. ಆದರೆ ಈಗ ಸಂಪೂರ್ಣ ಫುಲ್ ಫ್ಲೆಡ್ಜ್ಡ್ ಬಡ್ಜೆಟ್ ಇರೋದ್ರಿಂದ ಒಂದು ವರ್ಷಕ್ಕೆ ಇದು ಸರಿಸುಮಾರಾಗಿ 60,000 ಕೋಟಿ ರೂಪಾಯಿಗಳ ಮೊತ್ತಕ್ಕೆ ಹೋಗ್ಬೋದು ಮುಂದಿನ ದಿನಗಳಿಗೆ ಈ 5 ಗ್ಯಾರಂಟಿಯಲ್ಲಿ. ಆದರೆ ಈ ಗ್ಯಾರಂಟಿಗಳನ್ನು ಮುಂದುವರಿಸೋದ್ರ ಜೊತೆಗೆ ಹೊಸ ಯೋಜನೆಗಳನ್ನು ಪ್ರತಿಯೊಂದು ವಲಯಕ್ಕೂ, ಅದರಲ್ಲೂ ನನಗೇನು ಅನಿಸಿದ್ದಂದರೆ ಕರ್ನಾಟಕದ 3 ವಲಯಗಳ ಬೆಳವಣಿಗೆ ದರ ನೋಡಿದ್ರೆ ಶೇಕಡವಾರು 5.5 ದರದಲ್ಲಿ ಕೃಷಿ ಬೆಳೀತಾ ಇದೆ. ಇನ್ನು ತೃತೀಯ ವಲಯ ದಟ್ ಇಸ್ ಟೆರಿಷರಿ ಸೆಕ್ಟಾರ್ ಅಂತ ಹೇಳಿದ್ರೆ ಶೇಕಡವಾರು 9.2 ದರದಲ್ಲಿ ಏರ್ತಾ ಇದೆ. ವೆನ್ ವಿ ಲುಕ್ ಇನ್ ಟು ದಿ ಸೆಕೆಂಡರಿ ಸೆಕ್ಟಾರ್, ಕೈಗಾರಿಕೆಗಳನ್ನು ನೋಡಿದರೆ ದೇಶದ ಸರಾಸರಿ ಬೆಳವಣಿಗೆ ದರ ಶೇಕಡವಾರು 11.2ರಲ್ಲಿದೆ. ಬಟ್ ಕರ್ನಾಟಕದ್ದು ಕೃಷಿಗಿಂತ ಕಡಿಮೆ 5.1ರ ಶೇಕಡವಾರಲ್ಲಿದೆ. ಹಾಗಾಗಿ 2ನೇ ವಲಯ ಅಥವಾ ಈ ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ನಮ್ಮ ಕರ್ನಾಟಕದಲ್ಲಿ ಏನು 3 ಇದೆ ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ MSMEಗಳಾಗಿರ್ಬೋದು, ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕೈಗಾರಿಕೆಗಳಾಗಿರ್ಬೋದು, ಅಂದರೆ ರಫ್ತು ಉತ್ತೇಜನ ಮಾಡುವ ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಮೀಡಿಯಂ ಅಂದರೆ MSMEಗಳ ಜೊತೆ ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಏನು ಸ್ಪೆಷಲ್ ಎಕನಾಮಿಕ್ ಝೋನ್ಗಳಿತ್ತು ಆ ರೀತಿಯಲ್ಲಿ ಮಾಡಿದ್ದಾದರೆ ಖಂಡಿತವಾಗ್ಲೂ ದ್ವಿತೀಯ ವಲಯದಿಂದ ನಾವು ಹೆಚ್ಚಿನ ನಿರೀಕ್ಷೆಯನ್ನ ಬೆಳವಣಿಗೆ ದರವನ್ನ ನಾವು ನೋಡ್ಬೋದು. ಹಾಗಾಗಿ ಮೈಸೂರಿಗೆ ಈ ಒಂದು ಇದರಲ್ಲಿ ಬಡ್ಜೆಟ್ ಅಲ್ಲಿ ನಾವು ನಿರೀಕ್ಷೆ ಮಾಡ್ತಿರೋದು ಅಲ್ಲ, ಮೈಸೂರು ಭಾಗಕ್ಕೆ ಕಳೆದ ವರ್ಷದಿಂದಾನೇ ಇತ್ತು. ನಾವು ಏನಂತ ಹೇಳಿದ್ರೆ ಅಲ್ಲಿ ಟೋಟಲ್ ಶೇಕಡವಾರು 42ರಷ್ಟು ಆದಾಯ ಎಕ್ಸ್ಪೋರ್ಟ್ಗೆ ಬರ್ತಿರೋವಂಥದ್ದೇ IT ಸೆಕ್ಟರ್.
ಅದರಲ್ಲಿ ಮೈಸೂರಿನ IT ಸಾಫ್ಟ್ವೇರ್ ಕಂಪನಿಯಿಂದ ಬರ್ತಿರೋದು ಶೇಕಡವಾರು 10%. ಅದರ ಜೊತೆಯಲ್ಲಿ ಪುಷ್ಟಿ ಕೊಡೋದಕ್ಕೆ ಎರಡನೇ ವಲಯ ಆಗಿರೋ ಕೈಗಾರಿಕೆದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಹಬ್ ಅನ್ನ ಮಾಡಿದ್ರೆ ಹೆಚ್ಚು ಕೈಗಾರಿಕೆಗಳನ್ನ ಅಲ್ಲಿ ತೆರೆದ್ರೆ ಲಾಸ್ಟ್ ಟೈಮ್ ಬಜೆಟ್ ಮಂಡನೆ ಮಾಡುವಾಗ ಸಿದ್ದರಾಮಯ್ಯ ಅವರು ಈ ಟ್ರಿಕಲ್ ಡೌನ್ ಥಿಯರಿ ಏನಿದೆ ಅದು ಫಾಲ್ಸ್ ಅನ್ನೋದು ಪ್ರೂವ್ ಆಗ್ತಾ ಇದೆ. ಸೊ ಈ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಈ ಗ್ಯಾರಂಟಿಗಳ ಮೂಲಕ ಅನುಷ್ಠಾನ ತರಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡಿದ್ರು. ಬಟ್ ಅದು ಸಮರ್ಥನೆ ಕರೆಕ್ಟ್ ಏನೋ, ಬಟ್ ಆರ್ಥಿಕವಾಗಿ ಹೊರೆ ಅನ್ನೋದು ನಾವೆಲ್ಲರೂ ಒಪ್ಪಲೇಬೇಕಾಗಿರೋದು. ಕೊಡಬೇಕು ಬಟ್ ನಿಭಾಯಿಸಲೂಬೇಕು ಅನ್ನೋ ಥರ. ಶಿವಶಂಕರ್ ಸರ್ ಹೇಳ್ತಿದ್ದಾಗೆ, ಮೇಡಮ್ ಹೇಳ್ತಿದ್ದಾಗೆ 12 ತಿಂಗಳಿಗೆ ಗ್ಯಾರಂಟಿಗಳನ್ನ ಹೊಂದಿಸೋದು, ಅದ್ರ ಜೊತೆಗೆ ಅಭಿವೃದ್ಧಿ ಅನ್ನೋದು ಆಗ್ತಾ ಇಲ್ಲ, ಹೊಸ ಯೋಜನೆಗಳಿಗೆ ಹಣ ಬಿಡುಗಡೆ ಆಗ್ತಿಲ್ಲ ಅಂತ ಹೇಳಿ ಅವ್ರದೇ ಸರ್ಕಾರದ ಶಾಸಕರು ಅಂದರೆ ಅವ್ರದೇ ಪಕ್ಷದ ಶಾಸಕರು ಹೇಳ್ತಿದ್ದಾರೆ. ಈ ಬ್ಯಾಲೆನ್ಸ್ ಮಾಡೋದು ಹೌ ಟಫ್ ಟಾಸ್ಕ್ ಇಟ್ ಇಸ್. ತಜ್ಞರು ಹೇಳಿದ ಹಾಗೆ ಮತ್ತು ನಮ್ಮ ಶಿವಶಂಕರ್ ಹೇಳಿದ್ರು 5.75 ಲಕ್ಷ ಕೋಟಿ ಸಾಲ ಇದೆ ಅಂತ. ಸೊ ಈ ಒಂದು ಸಾಲದ ಮೊತ್ತವನ್ನು ನೋಡಿದರೆ ನಮ್ಮಲ್ಲಿ ಈ ರೆಸಿಪ್ಟ್ಸ್ ಇವರು ಹೇಳಿದ್ರಲ್ಲ ರೆವಿನ್ಯೂ ಇದರಲ್ಲಿ ನೋಡಿದರೆ ರಾಜ್ಯದ ತೆರಿಗೆಯಿಂದ 54%, ಓಕೆ, ಕೇಂದ್ರದ್ದು 12ರಿಂದ 13. ಅದೇ ತಾನೇ ವಿವಾದ ಇರೋದು. 4.71 ಇದ್ದಿದ್ದು 3.64 ಆಗಿದೆ ಪರ್ಸೆಂಟೇಜ್ ಅಂತ ಇವರು ಸಿದ್ದರಾಮಯ್ಯನವರು. ಇದೆಲ್ಲದಕ್ಕೂ ಕಾರಣ ನಮ್ಮಲ್ಲಿ ಸಂಪನ್ಮೂಲಗಳನ್ನು ನಾವು ಕ್ರೋಢೀಕರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯನವರಿಗೆ ಅದರಲ್ಲಿ ಚೆನ್ನಾಗಿ ನುರಿತಿದ್ದಾರೆ. ಆದರೆ ವಾಸ್ತವತೆಯ ದೃಷ್ಟಿಯಿಂದ ನೋಡೋದಾದರೆ ಈ ಗ್ಯಾರಂಟಿಗಳು ಒಂದು ದೊಡ್ಡ ಭಾರ, ಒಂದು ಸವಾಲು. ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ದೊಡ್ಡ ಸವಾಲೆಂದರೆ ಈ ಗ್ಯಾರಂಟಿಗಳನ್ನು ಜಾರಿಗೆ ತರ್ತಕ್ಕಂತಹ ಏನು ಪ್ರಯತ್ನ ಅವರು ಮಾಡಿದ್ದಾರೆ, ಈ 6 ತಿಂಗಳಲ್ಲೇ ಸುಸ್ತಾ ಹೋಗಿದ್ದಾರೆ. ಇನ್ನು ಬರುವ 4.5 ವರ್ಷ ಅಥವಾ 4.25 ವರ್ಷ ಅವರು ಹೇಗೆ ಇದನ್ನು ನಿಭಾಯಿಸ್ತಾರೆ ಅಂತಕ್ಕಂಥದ್ದು. ಬಟ್ ಸಿದ್ದರಾಮಯ್ಯನವರು ಅಡಿಪಾಯ ಹಾಕೋದ್ರಲ್ಲಿ ಭಾಳ ನಿಸ್ಸಿಂಬರು. ಅದರಿಂದ ನಾನು 1963ರಿಂದ ಅವ್ರನ್ನ ನೋಡಿದ್ದೀನಿ, ವಿದ್ಯಾರ್ಥಿ ದೆಸೆಯಿಂದನೂ ಅವರು ಇದರಿಂದ ಒಂದು ರೀತಿಯಲ್ಲಿ ಸವಾಲನ್ನು ಎದುರಿಸ್ತಕ್ಕಂಥ ಸಿದ್ದರಾಮಯ್ಯನವರು. ಆದರೆ ವಾಸ್ತವತೆಯ ದೃಷ್ಟಿಯಿಂದ ಅದು ಒಂದು ಪಾಯಿಂಟ್ ಅಂತಕ್ಕಂಥದ್ದು. ಈಗ ನಮ್ಮಲ್ಲಿ ಸಾಲ 28%. 28% ಸಾಲವನ್ನು ಹೇಗೆ ತೀರಿಸ್ತೀರಿ ನೀವು? ನಮ್ಮ ರೆವಿನ್ಯೂ ರಿಸಿಪ್ಟ್ಸಲ್ಲಿ ನೋಡೋದಾದರೆ 1,01,00,000 ಕೋಟಿ ವಾಣಿಜ್ಯ ತೆರಿಗೆಯಿಂದ ಬರ್ತದೆ, 36,000 ಕೋಟಿ ಅಬಕಾರಿಯಿಂದ ಬರುತ್ತೆ, 25,000 ಅಥವಾ 30,000 ರಿಜಿಸ್ಟ್ರೇಷನ್ನು ಅದು ಇದು ಇತ್ತೀಚೆಗೆ ಎಲ್ಲ ಭಾಳ ಜಾಣತನದಿಂದ ಅದನ್ನು ಏರಿಸಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಅದು ಇದನ್ನು ಒಂದು ಪೂರೈಸ್ಲಿಕ್ಕೆ ಸಾಕಾರ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಇನ್ನು ಮೋಟಾರ್ ಟ್ಯಾಕ್ಸು ಅದೆಲ್ಲ ಸೇರಿದ್ರೆ ಒಂದು 12,000 ಕೋಟಿ ಬರ್ಬೋದು. ಸೊ ಇವು ಅಷ್ಟು ಅದ ನೋಡಿ ಅವರು, ಯಾಕಂದರೆ ಅದರಲ್ಲಿ ಇದ್ದವರು ಅವರು ಅನುಭವ, ಅವರು ವಾಸ್ತವವಾಗಿ ಅದನ್ನು ನೋಡಿದ್ದಾರೆ. ನಾವಾದರೂ ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋ ದೃಷ್ಟಿಯಿಂದ ಇದು ರಾಜಕಾರಣಿಗಳು ನೀಡುವ ಆಶ್ವಾಸನೆಗೂ ಮತ್ತು ಆರ್ಥಿಕ ಹೊರೆಯನ್ನು ನಿಭಾಯಿಸ್ತಕ್ಕಂಥ ಅವರ ಸಾಮರ್ಥ್ಯಕ್ಕೂ ಒಂದು ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪನ್ನು ಸಿದ್ದರಾಮಯ್ಯನವರು ಹೇಗೆ ಸರಿಪಡಿಸ್ತಾರೆ? ಯಾಕೆಂದರೆ ಅವರು ಮೊನ್ನೆ 6 ತಿಂಗಳು ಕೊಟ್ಟಿದ್ದು 3.27,000 crores, ಓಕೆ, ಲಕ್ಷ ಕೋಟಿ. ಈಗ 3 ಲಕ್ಷ ಇವರು ಹೇಳಿದ್ರೆ 45ಕ್ಕೆ ಅಥವಾ 70ಕ್ಕೆ ಬರ್ಬೋದು ಅಂತ, 80ಕ್ಕೆ ಬರಲಿ, ಇವೆಲ್ಲವನ್ನು ತರ್ತಕ್ಕಂಥ ಒಂದು ಯೋಜನೆ ಇಟ್ಕೊಳ್ಳಿ. ಇದ್ರ ಬದಲು ಕೇಂದ್ರದೊಂದಿಗೆ ಸಹಕಾರವನ್ನು ಇಟ್ಕೊಳ್ಳಿ. ಅದಕ್ಕೆ ನಾವು ಕೋಆಪರೇಟಿವ್ ಫೆಡರಲಿಸಮ್ ಅಂತ, ಕಾಂಪಿಟೇಟಿವ್ ಫೆಡರಲಿಸಮ್. ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂಯಿಂದ ಕರ್ನಾಟಕ ಇಸ್ ವೆರಿ ಗುಡ್ ಸ್ಟೇಟ್, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಆರ್ಥಿಕ ತಜ್ಞರು ಮೇಡಮ್ ಹೇಳಿದ್ದಾರೆ, ಅವರು ಹೇಳಿದ್ದಾರೆ. ಬಟ್ ಕೋಆಪರೇಟಿವ್ ಫೆಡರಲಿಸಮ್ನಲ್ಲಿ ಕೇಂದ್ರದಂತೆ ರಾಜಕೀಯ ಹೊಂದಾಣಿಕೆ ಅಲ್ಲ, ಕೇಂದ್ರ ಮತ್ತು ಸರ್ಕಾರ ಇವೆರಡೂ ನಮ್ಮ ರಾಷ್ಟ್ರವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ರಾಜಕೀಯದಿಂದ ಯಾರೂ ದೂರ ಇಲ್ಲ. ಅದರಿಂದ ರಾಜಕೀಯ ವ್ಯವಸ್ಥೆಯಲ್ಲಿ ಜಾಣತನದಿಂದ ಇವರು ಕೇಂದ್ರದೊಂದಿಗೆ ಈ ಘರ್ಷಣೆಯ ಒಂದು ಏನು ಒಂದು ಫೈಟಿಂಗ್ ಅಥವಾ ಮೊನ್ನೆ ಡೆಲ್ಲಿನಲ್ಲಿ ಹೋಗಿ ಏನು ಪ್ರದರ್ಶನ ಇರಬೇಕು. ಯಾಕಂದ್ರೆ ಕೇಂದ್ರಕ್ಕೆ ಜವಾಬ್ದಾರಿ ಇದೆ. ಅಲ್ಲಿ ವಿತ್ತ ಮಂತ್ರಿಗಳು ನೀಡುವ ಒಂದು ಉತ್ತರಗಳಿಗೆ ಯಾರೇ ಒಂದು ಅದನ್ನ ಸಂಶಯನ ನೋಡಿದ್ರೆ ಅದನ್ನು ಪ್ರಶ್ನಿಸ್ತಕ್ಕಂಥ ಹಕ್ಕಿದೆ. ಪ್ರಿವಿಲೇಜ್ ಕಮಿಟಿಗೂ ಹೋಗ್ಬೋದು ನೀವು. ಸೊ ಅದರಿಂದ ಅವ್ರು ಕೊಡೋ ಉತ್ತರ ಮತ್ತು ಇವರುಗಳು ಎಸೆಯತಕ್ಕಂಥ ಸವಾಲುಗಳನ್ನು ನೋಡಿದರೆ ಎಲ್ಲೋ ಒಂದು ಕಡೆಗೆ ಒಂದು ಅರಿವಿನ ಕೊರತೆ ಇದೆ, ಸಹಕಾರದ ಕೊರತೆ ಇದೆ. ಆ ಸಹಕಾರದ ಕೊರತೆಯನ್ನು ಕೇಂದ್ರವೂ ಒಳ್ಳೆಯ ಒಂದು ಮನಸ್ಸು ದೊಡ್ಡ ವಿಶಾಲ ದೃಷ್ಟಿಯಿಂದ ಮಾಡಬೇಕು. ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಇಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಾದರು ಅವರು ಬೇಕಾಬಿಟ್ಟು. ಇನ್ನೊಂದು ಕಡೆ ನಮ್ಮ ರೈತ ನಾಯಕರಾಗಿರುವಂಥ ಬಡಗಲಪುರ ನಾಗೇಂದ್ರ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಸರ್ ನಮಸ್ಕಾರ. ನಮಸ್ಕಾರ ಸರ್. ಈ ಬಾರಿಯ ಬಜೆಟ್ಟು ಬೇರೆ ಬೇರೆ ಕಾರಣಗಳಿಗಾಗಿ ಒಂದು ವಿಶೇಷ ಅನಿಸುತ್ತೆ. ಒಂದು ಕಡೆ ಉಚಿತ ಭಾಗ್ಯಗಳಿಗೆ ದುಡ್ಡು ಮೀಸಲಿಡಬೇಕು, ಮತ್ತೊಂದು ಕಡೆ ಬರ ಪರಿಹಾರಕ್ಕಾಗಿನ ದುಡ್ಡಿಗೆ ಏನು ಮಾಡ್ತಾರೆ ಅಂತೇಳಿ. ಈ ಸಂದರ್ಭದಲ್ಲಿ
ರೈತರ ಪರವಾಗಿನ ರೈತರ ಶ್ರೇಯೋಭಿವೃದ್ಧಿಗೆ ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನ ಮೊದಲು ಇಟ್ಕೊಂಡಿದ್ದೀರಿ ನೀವು? ಅದ್ರಲ್ಲಿ ಗಮನ ವಹಿಸಬೇಕಾಗಿರೋದು ಈಗ ಸರ್ಕಾರದ ಲೆಕ್ಕದ ಪ್ರಕಾರನೇ ಸರ್, ಸಿದ್ದರಾಮಯ್ಯನವರು 122 ವರ್ಷದಲ್ಲೇ ಅತ್ಯಂತ ಕಡಿಮೆ 10 ವರ್ಷದ ಪ್ರಮಾಣದಲ್ಲಿ ಮಳೆ. ಕೃಷಿ 10 ವರ್ಷದ ಕರ್ನಾಟಕದ ಮಾದರಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನಾವು 10 ವರ್ಷದಲ್ಲಿ ಕೃಷಿ ಮಾದರಿ ಹೆಂಗಿರಬೇಕು ಅನ್ನುವಂಥದ್ದನ್ನ ಬಯಸ್ತಾ ಇದ್ದೀವಿ. ಒಂದು ರಾಜ್ಯ ಸರ್ಕಾರದ ಇತಿಮಿತಿ ಒಳಗಡೆ ಕೃಷಿ ಇವತ್ತು ದಿಕ್ಕು ತಪ್ಪಿದೆ. ಕೃಷಿ ಬಿಟ್ಟು ಇವತ್ತು ನಗರಮುಖಿ ಆಗ್ತಾಯಿದ್ದಾರೆ ಹಳ್ಳಿಗರು. ಇದನ್ನು ತಪ್ಪಿಸ್ಬೇಕಾದ್ರೆ ಕೃಷಿನ ಆದ್ಯತೆ ವಲಯ ಅಂತ ಈ ಬಜೆಟಲ್ಲಿ ಪರಿಗಣಿಸಬೇಕು. ದೀರ್ಘಕಾಲೀನ 10 ವರ್ಷದಲ್ಲಿ ಕೃಷಿಗೆ ಏನೇನು ಸವಲತ್ತುಗಳನ್ನ ಕೊಡಬೇಕು, ಆದ್ಯತೆಗಳನ್ನ ಕೊಡಬೇಕು, ಕೃಷಿನ ಸಬಲೀಕರಿಸೋಕ್ಕೆ ಏನು ಮಾಡಬೇಕು ಅನ್ನೋ ನೀತಿಗಳನ್ನು ನಾವು ಭಾಳಷ್ಟು ನಿರೀಕ್ಷೆ ಮಾಡಿ ಮುಖ್ಯಮಂತ್ರಿಗಳಿಗೆ ಕರೆದಂಥ ಸಭೆಯಲ್ಲಿ ಮತ್ತು ನಾವು ಮಾಡಿದಂಥ ಸಭೆಯಲ್ಲಿ ಒಂದು 10 ಅಕ್ವಾಯವನ್ನು ಭಾಳಷ್ಟು ನಾವು ಎಕ್ಸ್ಪರ್ಟ್ ಜೊತೆ ಕೃಷಿ ತಜ್ಞರ ಜೊತೆ, ಆರ್ಥಿಕ ತಜ್ಞರ ಜೊತೆ, ಆಡಳಿತಾತ್ಮಕ ತಜ್ಞರ ಜೊತೆ ಮತ್ತು ನಾವುಗಳೆಲ್ಲ ಸೇರಿ ತಕ್ಷಣಕ್ಕೆ ರೈತರಿಗೆ ಹೆಂಗೆ ಥರ ಸ್ಪಂದಿಸಬೇಕು, ಅಲ್ಪಕಾಲಿಕ ಮತ್ತು ದೀರ್ಘಕಾಲಿಕಗಳಲ್ಲಿ ಏನೇನು ಸ್ಪಂದಿಸಬೇಕು ಅನ್ನೋಂಥದ್ದನ್ನ ಹೇಳಿದ್ದೀವಿ. ಬರ ಕರ್ನಾಟಕದಲ್ಲಿ ಆವರಿಸ್ಕೊಂಡಿದೆ. ಬರಮುಕ್ತ ಕರ್ನಾಟಕವನ್ನು ಮಾಡಬೇಕಾದ್ರೆ ಈಗಲಿಂದನೇ ಹೆಚ್ಚೆಚ್ಚು ಆದ್ಯತೆಗಳನ್ನ ಕೊಡಬೇಕು, ಸಣ್ಣ ನೀರಾವರಿಗಳು ಒತ್ತು ಕೊಡಬೇಕು ಅಂತ ಕೇಳಿದ್ದೀವಿ. ಮತ್ತು PDS ಸಿಸ್ಟಮ್ಗೆ ನ್ಯೂಟ್ರಿಷನ್ ಇರೋದ್ರಿಂದ ನಾವು ಜೋಳ ಮತ್ತು ಅಕ್ಕಿ, ಎಣ್ಣೆಕಾಳು, ತೊಗರಿನೂ ಕೊಡಬೇಕು ಅನ್ನೋದು ಕೂಡ ನಾವು ಹಕ್ಕೊತ್ತಾಯ ಮಾಡಿದ್ದೀವಿ. ಮತ್ತು ಜೊತೆಗೆ ಕೃಷಿ ಕುಟುಂಬದ ಯುವಕರಿಗೆ ಇವತ್ತು ಹೆಣ್ಣು ಸಿಗೋದು ಕಷ್ಟ ಆಗಿದೆ. ಒಂದು ಸರ್ವೆ ಪ್ರಕಾರ 28ರಿಂದ 50 ವರ್ಷದವರೆಗೆ ಮದುವೆ ಆಗದಂಥವ್ರು ಎಲ್ಲ ಭಾಗದಲ್ಲೂ ಅವರೇ. ಇವತ್ತು ಯಾಕೆ ಕೃಷಿ ಕುಟುಂಬದ ಯುವಕರು ನಾವೊಂದು ಡಿಮಾಂಡ್ ಮಾಡಿದ್ವಿ ಈ ಸಲ, ಹೇಳಿ ಸರ್. ರಿಪಬ್ಲಿಕ್ ಕನ್ನಡ ಕೂಡ ಡಿಮಾಂಡ್ ಮಾಡಿದ್ವಿ. ಅದೇನಪ್ಪ ಅಂತಂದ್ರೆ ರೈತರನ್ನ ಮದುವೆ ಆಗುವ ಹೆಣ್ಣು ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಸ್ವಾಗತ, ತುಂಬಾ ಸ್ವಾಗತ. 5 ಲಕ್ಷ ಪ್ರೋತ್ಸಾಹ ಧನ ಕೊಡಬೇಕು. ಜೊತೆಗೆ ಕೃಷಿ ಯುವತಿ ಹಳ್ಳಿಲೇ ಇದ್ದು ಬೇಸಾಯ ಮಾಡಿದ್ರೆ ಅಥವಾ ಕೃಷಿ ಅಲೈಡ್ ಆಕ್ಟಿವಿಟೀಸ್ ಮಾಡಿದ್ರೆ ಕನಿಷ್ಠ 20 ಲಕ್ಷ ಬ್ಯಾಂಕ್ ಗ್ಯಾರಂಟಿನ ಸರ್ಕಾರವೇ ಕೊಟ್ಟು ಸರಳ ಬಡ್ಡಿ ದರದಲ್ಲಿ ಕೊಟ್ಟರೆ ಅವರು ಕೃಷಿ ಅಲೈಡ್ ಆಕ್ಟಿವಿಟೀಸ್ ಮಾಡ್ತಾರೆ, ಕೃಷಿ ಕುಟುಂಬ ಸುಭದ್ರ ಆಗುತ್ತೆ ಅಂತ ಹೇಳಿದ್ವಿ. ಮತ್ತು ಪಂಪ್ ಸೆಟ್ಗಳಿಗೆ ಇವತ್ತು ಸಂಪರ್ಕ ತಗೊಬೇಕಾದ್ರೆ ರೈತರೇ ಅದು ವೆಚ್ಚವನ್ನು ಭರಿಸ್ಬೇಕು ಅಂದಿದ್ದಾರೆ. 3 ಲಕ್ಷ 2 ಲಕ್ಷ 80 ಸಾವಿರ ಆಗುತ್ತೆ. ಆ ಥರದ ಬರ್ಸೋಕ್ಕಾಗಲ್ಲ. ಅದು ಸರ್ಕಾರ ಹಿಂದೆ ಇದ್ದಂಥ ಒಂದು 25 ಸಾವಿರ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಾಡಿಕೊಡ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಒತ್ತಾಯ ಆಗಿದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿದ್ದಾಗ ಕರ ನಿರಾಕರ ಚಳವಳಿಯಲ್ಲಿ ನಾವು ಮನೆ ವಿದ್ಯುತ್ತಿನ ಬಾಕಿಯನ್ನು ಮನ್ನಾ ಕಟ್ಟಿರಲಿಲ್ಲ. ಅದರಲ್ಲಿ ಈಗಾಗಲೇ 200 ಯೂನಿಟ್ ಕೊಡ್ತಾರೆ, ಅದನ್ನು ಕೂಡ ಮನ್ನಾ ಮಾಡಬೇಕು ಅಂತ ಕೇಳಿದ್ದೀವಿ. ಮತ್ತು ಕೃಷಿ ಈಗ ಕೋಆಪರೇಟಿವ್ನಲ್ಲಿ ದೀರ್ಘಾವಧಿ ಸಾಲಕ್ಕೆ ಬಡ್ಡಿ ಮನ್ನಾ ಮಾಡಿದ್ದಾರೆ. ಅಲ್ಪಾವಧಿ ಸಾಲ ಅಂದರೆ ಬೆಳೆ ಸಾಲಕ್ಕೆ ಬಡ್ಡಿ ಇಲ್ಲ, ಅದು ಉಳಿಸ್ಕೊಂಡವ್ರಿಗೆ 13% ಬಡ್ಡಿ ಆಗುತ್ತೆ. ನಾಗೇಂದ್ರ ಅವರೇ ಬರ್ತೀನಿ. ಒಂದು ಪಾಯಿಂಟ್ ಹೇಳಬೇಕು ಅಂತ ಹೇಳಿದ್ರು ಶಿವಶಂಕರ್ ಅವರು, ಅದನ್ನು ತಗೊಂಡು ನಾವು ಬ್ರೇಕ್ ಹೋಗೋಣ. ಈಗ ಇದು ಒಂದು ನಮಗೆ ವೆಚ್ಚ ಹೆಚ್ಚಾಗ್ತಾ ಇದೆ ಅಂದರೆ 3,75,000 ಕೋಟಿ ಬಜೆಟ್ ಔಟ್ಲೇ ಆಗುತ್ತೆ. ಅದು ಆಗಲೇಬೇಕು. ಯಾಕಂದರೆ ಹಲವಾರು ಈಗ ಗ್ಯಾರಂಟಿ ಸ್ಕೀಮ್ ಇದೆ, ವೆಲ್ಫೇರ್ ಸ್ಕೀಮ್ಸ್ ಇದೆ, ಡೆವಲಪ್ಮೆಂಟ್ ಇದೆ, ಎಲ್ಲದಕ್ಕೂ ಇದು ಮಾಡಬೇಕು. ಹಾಗಾದರೆ ಹೇಗೆ ಅಂದರೆ ಸಂಪನ್ಮೂಲ ಕ್ರೋಢೀಕರಣ ಈ ಭಾಳ ಮುಖ್ಯ. ಸಂಪನ್ಮೂಲ ಕ್ರೋಢೀಕರಣ ಅಂದರೆ ಈಗ ತೆರಿಗೆ ಇದೆ, ತೆರಿಗೆಯಿಂದ ನಾವು ಸಂಪನ್ಮೂಲ ಕ್ರೋಢೀಕರಣ ಮಾಡ್ತೀವಿ ಅಂದರೆ ಇಟ್ ಹ್ಯಾಸ್ ರೀಚ್ ಸ್ಯಾಚುರೇಷನ್. ಅಂದರೆ ಈಗ 1,73,000 ಕೋಟಿ ಏನು ಇದು ಲಾಸ್ಟ್ ಟೈಮು ಟಾರ್ಗೆಟ್ ಇಟ್ಕೊಂಡಿದ್ರು ಅದನ್ನು ರೀಚ್ ಆಗ್ತಾ ಇಲ್ಲ. ಯಾಕೆಂದರೆ ಈ ಪೋಸ್ಟ್ ಜಿ ಎಸ್ ಟಿ ಬಂದ ಮೇಲೆ ಸ್ಟೇಟ್ ಗೌರ್ಮೆಂಟ್ಗಳಿಗೆ ದೆರ್ ಇಸ್ ನೋ ಪವರ್ ಟು ಆಲ್ಟರ್ ಟ್ಯಾಕ್ಸ್ ರೇಟ್ಸ್. ಸೊ ಟ್ಯಾಕ್ಸಿಂದ ಹೆಚ್ಚು ನೀವು ಅದು ಪೂರ್ತಿಯಾಗಿ ನೀವು ಹಾಲು ಕರೆದುಬಿಟ್ಟಿದ್ದೀರಾ. ಹೌದು, ಹಾಗಾಗಿ ಸಾಲ ಅಂತಾರೆ. ಹೌದು, ಅದಕ್ಕೋಸ್ಕರ ಸಾಲಕ್ಕೆ ಜಸ್ಟಿಫಿಕೇಶನ್. ನನ್ನ ಪ್ರಕಾರ ಇನ್ನೊಂದು ಮೂಲ ಇದೆ. ಸಿದ್ದರಾಮಯ್ಯನವರು ಅದ್ರ ಕಡೆ ಗಮನ ಕೊಡಬೇಕು. ಅದ್ಯಾವುದು ಅಂದರೆ ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆಯೇತರ ಆದಾಯ. ಆ ತೆರಿಗೆ ನಾನು ತಜ್ಞರು ಈ ವಿಚಾರವನ್ನು ನೀವು ಮುಂದುವರಿಸಿ ಚರ್ಚೆ ಮಾಡಬೇಕು ಅಂತ ನಾನು